ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರ ಡೊಮೆಸ್ಟಿಕ್ ವರ್ಕರ್ಸ್ ಅಥವಾ ಗೃಹ ಕಾರ್ಮಿಕರು ಅಂದ್ರೆ ಮನೆ ಕೆಲಸದವರಿಗಾಗಿ ಹೊಸ ಕಾನೂನು ತರೋಕೆ ಮುಂದಾಗಿದೆ. ನೀವು ನಿಮ್ಮ ಮನೆಗಳಲ್ಲಿ ಅಡಿಗೆ ಕೆಲಸಕ್ಕೆ ಅಥವಾ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳೋ ಕೆಲಸಕ್ಕೆ ಅಥವಾ ಯಾವುದೇ ಮನೆ ಕೆಲಸಕ್ಕೆ ನೀವು ಯಾರನ್ನಾದ್ರೂ ಡೊಮೆಸ್ಟಿಕ್ ಹೆಲ್ಪ್ ಅಥವಾ ಬೆಂಗಳೂರಿನಲ್ಲಿ ಕಾಮನ್ ಆಗಿ ಮೇಡ್ ಅಂತ ಕರೀತಾರೆ, ಆ ರೀತಿ ನೇಮಕ ಮಾಡ್ಕೊಳ್ತಾ ಇದ್ರೆ, ಸಹಾಯಕ್ಕೆ ಯಾರನ್ನಾದ್ರೂ ನೇಮಕ ಮಾಡ್ಕೊಂಡಿದ್ರೆ ಮನೆ ಕೆಲಸಕ್ಕೆ, ನಿಮಗೆ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗಮನ ಕೊಟ್ಟು ನೋಡಲೇಬೇಕು. ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ 2025 ಇದರ ಸಂಪೂರ್ಣ ಕರಡನ್ನ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಸರ್ಕಾರ ಪಬ್ಲಿಕ್ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ಗೃಹ ಕಾರ್ಮಿಕರನ್ನ ನೇಮಿಸಿಕೊಳ್ಳೋರಿಗೆ ಅಂದ್ರೆ ಕೆಲಸ ಕೊಡೋರಿಗೆ ನೀವು ಮನೇಲಿ ನೇಮಕ ಮಾಡ್ಕೊಳ್ತಾ ಇದ್ರೆ ನಿಮಗೆ ಸಾಕಷ್ಟು ಜವಾಬ್ದಾರಿ ಹಾಗೂ ರೂಲ್ಸ್ ಹಾಕಲಾಗ್ತಾ ಇದೆ. ಈ ರೂಲ್ಸ್ ನ ಮನೆಯ ಓನರ್ಸ್ ಬ್ರೇಕ್ ಮಾಡಿದ್ರೆ 50,000 ರೂಪಾಯಿವರೆಗೆ ದಂಡ ಕಟ್ಟೋ ಸಂದರ್ಭ ಬರಬಹುದು. ಹಾಗೆ ಗೃಹ ಕಾರ್ಮಿಕರಿಗೆ ಆರೋಗ್ಯ, ಶಿಕ್ಷಣಕ್ಕೆ ಹಣಕಾಸಿನ ಬೆಂಬಲದಿಂದ ಹಿಡಿದು ಪೆನ್ಷನ್ ಸ್ಕೀಮ್ ವರೆಗೆ ಸಾಕಷ್ಟು ಸವಲತ್ತುಗಳನ್ನ ತರಲಾಗ್ತಾ ಇದೆ. ಒಂದು ರೀತಿ ಇನ್ಶೂರೆನ್ಸ್ ಸ್ಕೀಮ್ ತರ ಬೆನಿಫಿಟ್ಸ್ ಕೊಡೋ ರೀತಿ ಪ್ರಪೋಸಲ್ ಇದೆ. ಸೊ ಈ ಮಸೂದೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಆರಂಭದಲ್ಲಿ ಒಂದು ಸಣ್ಣ ಮನವಿ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನೆಲ್ನ ಜೊತೆಗೂಡಿ ಅನ್ನೋ ಮನವಿ. ಸ್ನೇಹಿತರೆ, ಬನ್ನಿ ಆರಂಭ ಮಾಡೋಣ. ಗೃಹ ಕಾರ್ಮಿಕರಿಗೆ ರಾಜ್ಯದಿಂದ ಹೊಸ ಮಸೂದೆ. ಸ್ನೇಹಿತರೆ, ಬಿಲ್ ಹೆಸರು ಆಲ್ರೆಡಿ ಹೇಳಿದ್ವಿ, ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಈ ಬಿಲ್ ಅನ್ನ ಅಂದ್ರೆ ಇದರ ಕರಡನ್ನ ಈಗ ಪಬ್ಲಿಕ್ ಮಾಡಲಾಗಿದೆ. ರಾಜ್ಯಾದ್ಯಂತ ಮನೆ, ಕಚೇರಿ, ಸಂಸ್ಥೆಗಳು ಹೀಗೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋ ಲಕ್ಷಾಂತರ ಗೃಹ ಕಾರ್ಮಿಕರ ಕೆಲಸಕ್ಕೆ ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ, ಹಾಗೆ ಅವರಿಗೆ ಉತ್ತಮ ಸಾಮಾಜಿಕ ಭದ್ರತೆ ಕಲ್ಪಿಸುವ ಉದ್ದೇಶದಿಂದ ಈ ಮಸೂದೆ ರೆಡಿ ಮಾಡಲಾಗಿದೆ. ಇದರಲ್ಲಿರೋ ರೂಲ್ಸ್ ಗೃಹ ಕಾರ್ಮಿಕರ ಜೊತೆಗೆ ಅವರಿಗೆ ಕೆಲಸ ಕೊಡುವ ಎಂಪ್ಲಾಯರ್ಸ್, ಅವ್ರನ್ನ ರಿಕ್ರೂಟ್ ಮಾಡೋ ಏಜೆನ್ಸಿಗಳು, ಸರ್ವಿಸ್ ಪ್ರೊವೈಡರ್ಗಳು ಎಲ್ರಿಗೂ ಅನ್ವಯ ಆಗುತ್ತೆ. ಆದ್ರೆ ಇತ್ತೀಚೆಗೆ ಮನೆ ಕೆಲಸದವರನ್ನ ಒದಗಿಸೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಕೂಡ ಬಂದಿವೆ, ಅವರಿಗೂ ಈ ಮಸೂದೆಯಲ್ಲಿರೋ ರೂಲ್ಸ್ ಅಪ್ಲೈ ಆಗುತ್ತೆ. ಹಾಗಿದ್ರೆ ಈ ಮಸೂದೆಯಲ್ಲಿ ಏನೇನಿದೆ ಅಂತ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಾರ್ಮಿಕರ ರಿಜಿಸ್ಟ್ರೇಷನ್ ಕಡ್ಡಾಯ. ಎಸ್ ಸ್ನೇಹಿತರೆ, ಈ ಮಸೂದೆ ಪ್ರಕಾರ ಇನ್ ಮುಂದೆ ಎಲ್ಲಾ ಗೃಹ ಕಾರ್ಮಿಕರು ರಿಜಿಸ್ಟರ್ ಆಗಿರಬೇಕು, ಅಂದ್ರೆ ನೋಂದಣಿ ಆಗಿರಬೇಕು. ರಿಜಿಸ್ಟ್ರೇಷನ್ ಜವಾಬ್ದಾರಿ ಎಂಪ್ಲಾಯರ್ಸ್ ಹಾಗೂ ಸರ್ವಿಸ್ ಪ್ರೊವೈಡರ್ಗಳ ಮೇಲಿರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಗೃಹ ಕಾರ್ಮಿಕರು ಹೆಚ್ಚು ಓದಿರೋದಿಲ್ಲ, ಅನಕ್ಷರಸ್ಥರು ಆಗಿರಬಹುದು. ಹಾಗಾಗಿ ರಿಜಿಸ್ಟ್ರೇಷನ್ ಜವಾಬ್ದಾರಿಯನ್ನ ಎಂಪ್ಲಾಯರ್ಸ್ಗೆ, ನೀವು ಕೆಲಸ ಕೊಡ್ತಾ ಇದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ, ನಿಮಗೆ ಆ ಜವಾಬ್ದಾರಿ ಬರುತ್ತೆ. ಅಲ್ಲದೆ ಈ ಮಸೂದೆಯಲ್ಲಿ ಗೃಹ ಕಾರ್ಮಿಕರನ್ನ ಹಲವು ರೀತಿ ಕ್ಯಾಟಗರೈಸ್ ಮಾಡಲಾಗಿದೆ. ಈ ಪೈಕಿ ಲಿವ್ ಇನ್ ಡೊಮೆಸ್ಟಿಕ್ ವರ್ಕರ್ ಅಂದ್ರೆ ನಿಮ್ಮದೇ ಮನೆಯಲ್ಲಿ ಪರ್ಮನೆಂಟ್ ಆಗಿ ಅಲ್ಲೇ ಇದ್ಕೊಂಡು, ಅಲ್ಲೇ ಕೆಲಸ ಮಾಡ್ಕೊಂಡು, ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು, ಅಲ್ಲೇ ವಾಸ ಮಾಡೋರು ತುಂಬಾ ಜನಗಳ ಮನೇಲಿ ಆ ರೀತಿ ಕೂಡ ಇಟ್ಕೊಂಡಿರ್ತಾರೆ. ಅದು ಬಿಟ್ರೆ ಪಾರ್ಟ್ ಟೈಮ್ ಕೆಲಸ ಮಾಡೋದು ತಾತ್ಕಾಲಿಕ ಕಾರ್ಮಿಕರು, ಬೇರೆ ಕಾರ್ಮಿಕರ ರಿಪ್ಲೇಸ್ಮೆಂಟ್ಗೆ ಬರೋ ಹೊಸ ಕಾರ್ಮಿಕರು, ಕ್ಯಾಶುವಲ್ ಕಾರ್ಮಿಕರು ಹಾಗೂ ಮೈಗ್ರೆಂಟ್ ವರ್ಕರ್ಸ್ ಅಂದ್ರೆ ವಲಸೆ ಕಾರ್ಮಿಕರು ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ಈ ಎಲ್ಲಾ ಕ್ಯಾಟಗರಿಗಳಿಗೂ ರಿಜಿಸ್ಟ್ರೇಷನ್ ಕಡ್ಡಾಯ. ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋರು ಕೂಡ ರಿಜಿಸ್ಟರ್ ಆಗಿರಬೇಕು. ಇಲ್ಲದೆ ಹೋದ್ರೆ ಕೆಲಸ ಕೊಟ್ಟವರಿಗೆ ದಂಡ ಬೀಳುತ್ತೆ. 50,000 ರೂಪಾಯಿವರೆಗೆ ದಂಡ, ಜೈಲು. ಕಾರ್ಮಿಕರ ಹೆಸರನ್ನ ಒಂದು ವೇಳೆ ರಿಜಿಸ್ಟರ್ ಮಾಡಿಸಲಿಲ್ಲ ಅಂದ್ರೆ, ಅದ್ರ ಜೊತೆಗೆ ಸರಿಯಾಗಿ ಪೇಮೆಂಟ್ ಮಾಡದೆ ಹೋದ್ರೆ, ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಿಸಿದ್ರೆ ಎಂಪ್ಲಾಯರ್ ಗಳಿಗೆ, ಕೆಲಸ ಕೊಡ್ತಿರಲ್ಲ ಅವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಟಿದೆ. ದಂಡ ಕೂಡ ಹಾಕ್ತಾರಂತೆ. ಇದರಲ್ಲಿ ಕೆಲವೊಂದಕ್ಕೆ ರಕ್ಷಣೆ ಬೇಕೇ ಬೇಕು. ಯಾವುದು? ಉದಾಹರಣೆಗೆ ಲೈಂಗಿಕ ಕಿರುಕುಳ ಕೊಟ್ರೆ, 18 ವರ್ಷದೊಳಗಿನ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಅವಾಗ ಜೈಲು ಶಿಕ್ಷೆ ಹಾಗೂ 50,000 ರೂಪಾಯಿ ಕೂಡ ದಂಡ, ಈ ತರದೆಲ್ಲ ಇದೆ. ದಟ್ ಈಸ್ ಫೈನ್, ಫೇರ್, ಅಷ್ಟು ರಕ್ಷಣೆ ಬೇಕೇ ಬೇಕು. ಆದ್ರೆ ರಿಜಿಸ್ಟರ್ ಮಾಡಿಸೋ ಜವಾಬ್ದಾರಿ ಕೂಡ ನಿಮ್ದೇ, ಇಲ್ಲ ನಿಮ್ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರೆ ತುಂಬಾ ಜನ ಕೆಲಸಕ್ಕೆ ತಗೊಳ್ಳೋಕೆನೆ ಹಿಂದೇಟ್ ಹಾಕಬಹುದು, ನಾನೇ ಮಾಡ್ತೀನಯ್ಯ ಅಂತ ಹೇಳಿ. ಅಥವಾ ರೋಬೋಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಕ್ಲೀನ್ ಮಾಡಕ್ಕೆಲ್ಲ ಬಂದಿದಾವೆ ಈಗ, ಅವುಗಳ ಮೊರೆ ಹೋಗ್ಬೋದು. ಇದರಿಂದ ಉದ್ಯೋಗದ ಲಭ್ಯತೆನೇ ಕಮ್ಮಿ ಆಗೋ ಆತಂಕ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಸರ್ಕಾರ ಇದನ್ನ ಫೈನಲ್ ಆಗಿ ಜಾರಿ ಮಾಡೋಕ್ಕಿಂತ ಮುಂಚೆ. ಸದ್ಯಕ್ಕಿದು ಕರಡು ನಿಯಮ ಅಥವಾ ಡ್ರಾಫ್ಟ್ ಬಿಲ್, ಇದು ಇನ್ನೂ ಜಾರಿಯಾಗಿಲ್ಲ. ತರಕ್ ಹೊರಟಿದೀವಿ ಅಂತ ಹೇಳಿ ಪಬ್ಲಿಕ್ ಮಾಡಿದ್ದಾರೆ ಈ ರೀತಿ ಡ್ರಾಫ್ಟ್ ರೆಡಿ ಆಗಿರೋದನ್ನ. ಅಷ್ಟು ಮಾತ್ರ ಅಲ್ಲ, ಗೃಹ ಕಾರ್ಮಿಕರು ಕನಿಷ್ಠ ವೇತನಕ್ಕೆ ಅರ್ಹರಾಗಿರ್ತಾರೆ. ಓವರ್ ಟೈಮ್ ಕೆಲಸ ಮಾಡಿದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಾಗುತ್ತೆ. ಅಲ್ಲದೆ ಅವರು ಕೆಲಸ ಮಾಡೋ ಟೈಮಿಂಗ್ಸ್ ಕೂಡ ರೀಸನಬಲ್ ಆಗಿರಬೇಕು. ನಿರಂತರವಾಗಿ ಕೆಲಸ ಮಾಡಿಸಬಾರ್ದು. ಹಾಗೆ ಅವರಿಗೆ ರೆಸ್ಟ್ ಟೈಮ್ ಕೂಡ ಕೊಡಬೇಕು. ವಾರ್ಷಿಕ ರಜೆಗಳನ್ನ ಕೊಡಬೇಕು. ಮೆಟರ್ನಿಟಿ ಬೆನಿಫಿಟ್, ಸಾಮಾಜಿಕ ಭದ್ರತಾ ಯೋಜನೆಗಳ ಫಲಾನುಭವಿಗಳು ಕೂಡ ಅವಕಾಶ ಅವರಿಗಿರುತ್ತೆ ಅಥವಾ ಅರ್ಹತೆ ಇರುತ್ತೆ. ಅದೇ ರೀತಿ ಕೆಲಸ ಮಾಡೋ ಮನೆಯಲ್ಲಿ ಅಥವಾ ಆಫೀಸ್ಗಳಲ್ಲಿ, ಸಂಸ್ಥೆಗಳಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋಕು ಕೂಡ ಸಿಸ್ಟಮ್ ಇರಬೇಕು. ಹಾಗೆ ಕೆಲಸ ಕೊಡಬೇಕಾದ್ರೇನೆ ಅವ್ರ ಜೊತೆ ರಿಟರ್ನ್ ಅಗ್ರಿಮೆಂಟ್ ಕೂಡ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಅಂತವರ ವಿರುದ್ಧವೂ ಕ್ರಮ ತಗೊಳ್ಬಹುದು ಅಂತ ಈ ಡ್ರಾಫ್ಟ್ ಬಿಲ್ ಹೇಳ್ತಾ ಇದೆ. ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ಕೋಬೇಕಿನ್ ಮುಂದೆ ನೀವು ಮನೆ ಕೆಲಸಕ್ಕೆ ಯಾರನ್ನಾರು ತಗೊಳ್ಳೋ ಟೈಮ್ನಲ್ಲಿ ಅವರೊಟ್ಟಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡೇ ತಗೋಬೇಕು, ಇಲ್ಲಾಂದ್ರೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಸರ್ಕಾರ ಕಾನೂನು ರೆಡಿ ಮಾಡಿದೆ ಇಲ್ಲಿ. ಅಷ್ಟು ಮಾತ್ರ ಅಲ್ಲ, ಗೃಹ ಕಾರ್ಮಿಕರಿಗೆ ಕೆಲಸ ನೀವು ಕೊಟ್ಟಾಗ ಅವರಿಗೆ ಕೆಲಸ ಕೊಟ್ಟು ಆ ಸಂಬಳದ ಹೊರತುಪಡಿಸಿ ಕೂಡ
5% ವೆಲ್ನೆಸ್ ಫೀಸ್ ಕೊಡಬೇಕು ಅಂತಲೂ ಸರ್ಕಾರ ನಿಯಮ ತರ್ತಾ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಗೃಹ ಕಾರ್ಮಿಕರಿಗೆ ಕಲ್ಯಾಣ ನಿಧಿ ಸೃಷ್ಟಿ. ಎಸ್, ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ನಿಧಿಯನ್ನ ಸೃಷ್ಟಿಸುವ ಪ್ರಪೋಸಲ್ ಇದೆ. ಈ ಫಂಡ್ ಅನ್ನ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಬೋರ್ಡ್ ನಿರ್ವಹಣೆ ಮಾಡುತ್ತೆ. ಸರ್ಕಾರದೊಂದಿಗೆ ರಿಜಿಸ್ಟರ್ ಆಗಿರೋ ಪ್ರತಿ ಗೃಹ ಕಾರ್ಮಿಕರಿಗೆ ಈ ಬೋರ್ಡ್ ಒಂದು ಗುರುತಿನ ಸಂಖ್ಯೆ ಕೊಡುತ್ತೆ. ಅದಿದ್ರೆ ಈಸಿಯಾಗಿ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳು ಆಗಬಹುದು. ಈ ನಿಧಿಗೆ ಹಲವು ಮೂಲಗಳಿಂದ ಹಣ ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಮೂಲ ಅಂದ್ರೆ ಕೆಲಸ ಕೊಡುವಂತಹ ಮನೆ ಓನರ್ಸ್ ಅಥವಾ ಎಂಪ್ಲಾಯರ್ಸ್, ಕಂಪನಿಗಳು, ಸರ್ವಿಸ್ ಪ್ರೊವೈಡರ್ಗಳಿಂದ 5% ವರೆಗೆ ವೆಲ್ಫೇರ್ ಫೀಸ್, ವೆಲ್ನೆಸ್ ಫೀಸ್ ಅಂತ ಏನು ಕಲೆಕ್ಟ್ ಮಾಡ್ತಾರಲ್ಲ, ಅಂದ್ರೆ ಸಂಬಳ ಕೊಡೋದ್ರ ಜೊತೆಗೆ 5% ವೆಲ್ಫೇರ್ ಫೀಸ್ ಏನು ಕಟ್ಟಬೇಕಲ್ವಾ. ಅದ್ರ ಜೊತೆಗೆ ಈ ಮಸೂದೆ ಅಡಿಯಲ್ಲಿ ಎಂಪ್ಲಾಯರ್ಗಳಿಗೆ, ಕೆಲಸ ಕೊಡೋರಿಗೆ ತಪ್ಪು ಮಾಡಿದಾಗ ವಿಧಿಸುವ ದಂಡದ ಹಣ, ಫೈನ್ ಕಟ್ಟಿರೋ ದುಡ್ಡು, ಬೇರೆ ಬೇರೆ ತರದ್ದು, ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರೋ ಅನುದಾನ, ಅದೆಲ್ಲವೂ ಕೂಡ ಈ ಫಂಡ್ ನಲ್ಲಿ ಇರುತ್ತೆ. ಅಲ್ಲದೆ ಈ ಫಂಡ್ ನಲ್ಲಿರುವ ಹಣವನ್ನು ಹೂಡಿಕೆ ಮಾಡಿ ಬಡ್ಡಿ ಸಂಪಾದಿಸುವುದಕ್ಕೂ ಬೋರ್ಡ್ಗೆ ಅವಕಾಶ ಕೊಡಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ನಿಧಿಗೆ ಬರೋ ಅನುದಾನಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡೋಕೆ ಪ್ರತ್ಯೇಕ ಡಿಜಿಟಲ್ ಪೋರ್ಟಲ್ ನ ತರೋ ಪ್ರಪೋಸಲ್ ಕೂಡ ಇದೆ. ಹಾಗೆ ಬೋರ್ಡ್ ನ ಎಲ್ಲಾ ಬ್ಯಾಂಕ್ ಅಕೌಂಟ್ ಗಳನ್ನ ನೇರವಾಗಿ ರಾಜ್ಯದ ಸಿಎಜಿ ಅಥವಾ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಡಿಟ್ ಮಾಡ್ತಾರೆ. ಸೊ ಸರ್ಕಾರ ಇಲ್ಲಿ ಟ್ರಾನ್ಸಾಕ್ಷನ್ ಗಳನ್ನ ಟ್ರಾನ್ಸ್ಪರೆಂಟ್ ಮಾಡೋದಕ್ಕೂ ಪ್ಲಾನ್ ಹಾಕಿದೆ. ಹಾಗಿದ್ರೆ ಈ ಫಂಡ್ ನಿಂದ ಕಾರ್ಮಿಕರಿಗಾಗೋ ಉಪಯೋಗ ಏನು? ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ಮನವಿ ಏನು ಅಂದ್ರೆ, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ. ದಿನಕ್ಕೆ ₹1 ಕಮ್ಮಿ, 99 ಪೈಸೆ, ಆರ್ ಮಂತ್ಲಿ 29 ರೂಪಾಯಿ ಚಾರ್ಜ್ ಅಷ್ಟೇ ಆಗುತ್ತೆ. ಈ ಪ್ರೀಮಿಯಂ ಮೆಂಬರ್ಸ್ಗೆ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ಅದು ಮೆಂಬರ್ಸಿಗೆ ಮಾತ್ರ ಲಭ್ಯ ಇರುತ್ತೆ, ಬೇರೆ ಯಾರಿಗೂ ಆಕ್ಸೆಸ್ ಇರೋದಿಲ್ಲ. ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ವಿಡಿಯೋಸ್, ಲೈವ್, ಮೆಂಬರ್ಸ್ ಪ್ರಶ್ನೆಗಳನ್ನ, ಆಯ್ದ ಪ್ರಶ್ನೆಗಳನ್ನ ತಗೊಳ್ಳೋದು, ಹಾಗೂ ಈ ತರ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಮತ್ತು ಫೀಚರ್ಸ್ ನ ನಾವು ಕೊಡ್ತಾ ಹೋಗೋ ಪ್ರಯತ್ನ ಶುರು ಮಾಡಿದೀವಿ. ಆಲ್ರೆಡಿ ಹಲವಾರು ವ್ಯಾಲ್ಯೂಬಲ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಪಬ್ಲಿಷ್ ಆಗಿ ಹೋಗಿದಾವೆ. ನಿಮ್ಗೂ ಕೂಡ ಆಸಕ್ತಿ ಇದ್ರೆ, ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ, ಸಫಾರಿಗೆ ಹೋಗಿ ಅಲ್ಲಿ ಜಾಯಿನ್ ಆಗಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳನ್ನ ಇನ್ಕ್ಲೂಡ್ ಮಾಡಲ್ಲ. ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಾವು ನಡೆಸ್ತಾ ಇದ್ದೀವಿ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಬನ್ನಿ ಕಂಟಿನ್ಯೂ ಮಾಡೋಣ. ಶಿಕ್ಷಣ, ಆರೋಗ್ಯ, ಪಿಂಚಣಿಗೆ ಬಳಕೆ. ಎಸ್ ಸ್ನೇಹಿತರೆ, ಗೃಹ ಕಾರ್ಮಿಕರಿಗೂ ರಾಜ್ಯ ಸರ್ಕಾರದಿಂದ ಪಿಂಚಣಿ ಕೊಡೋ ಯೋಜನೆ ಬಗ್ಗೆ ಮಸೂದೆಯಲ್ಲಿ ಹೇಳಲಾಗಿದೆ. ಅವರಿಗೆ ಏಜ್ ಆದ್ಮೇಲೆ ಏನ್ ಮಾಡ್ತಾರೆ? ಅವ್ರ ಜೀವನಕ್ಕೆ ಅಲ್ಲಿ ತನಕ ಮನೆ ಕೆಲಸ ಮಾಡ್ತಾರೆ ಪಾಪ, ಆದ್ರೆ ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ ಜೀವನಕ್ಕೆ ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಹಾಗಾಗಿ 60 ವರ್ಷ ದಾಟಿದ ಮೇಲೆ ಅಥವಾ ವಿಶೇಷ ಚೇತನ ಗೃಹ ಕಾರ್ಮಿಕರಿಗೆ ಪಿಂಚಣಿ ಅಥವಾ ಪೆನ್ಷನ್ ಕೊಡೋ ಪ್ರಪೋಸಲ್ ಇದೆ, ಅಥವಾ ಆ ರೀತಿ ಒಂದು ಲೆಕ್ಕಾಚಾರ ಇದೆ. ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ನಿಧಿಯಿಂದಲೇ ಪೆನ್ಷನ್ ಕೊಡೋಕೆ ಲೆಕ್ಕಾಚಾರ ಇದೆ. ಅಷ್ಟೇ ಅಲ್ಲ, ಕಾರ್ಮಿಕರಿಗೆ ಇನ್ಶೂರೆನ್ಸ್ ರೀತಿ ಹೆಲ್ತ್ ಕವರೇಜ್, ಅಪಘಾತ ಆದರೆ ಪರಿಹಾರ, ಮೆಟರ್ನಿಟಿ ಹಾಗೂ ಪ್ಯಾಟರ್ನಿಟಿ ಬೆನಿಫಿಟ್ಸ್ ಅಂದ್ರೆ ಮಗುವನ್ನ ಹೇರೋ ತಾಯಿ ಹಾಗೂ ತಂದೆಗೂ ಹಣಕಾಸಿನ ಬೆಂಬಲ, ಮಕ್ಕಳ ಶಿಕ್ಷಣಕ್ಕೂ ಬೆಂಬಲ ಈ ಫಂಡ್ ಮೂಲಕ ಕೊಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಪ್ಲಾನ್ ಹಾಕಿದೆ. ಅಲ್ಲೇ ಒಂದು ವೇಳೆ ಗೃಹ ಕಾರ್ಮಿಕರು ಮೃತಪಟ್ಟರೆ ಅವರ ಅಂತಿಮ ಸಂಸ್ಕಾರಕ್ಕೂ ಸಹಾಯ ಸಿಗುತ್ತೆ ಅನ್ನೋ ಪ್ರಪೋಸಲ್ ಇದೆ. ಇದಕ್ಕೆಲ್ಲ ಬೋರ್ಡ್ ವಾರ್ಷಿಕ ಬಜೆಟ್ ರೆಡಿ ಮಾಡಿ ಪ್ರತಿ ವರ್ಷ ಸರ್ಕಾರದ ಅಪ್ರೂವಲ್ ಅನ್ನ ಪಡ್ಕೋಬೇಕು. ವಾರಕ್ಕೆ 48 ಗಂಟೆ ಮಾತ್ರ ಕೆಲಸ, ಇದು ಇಂಪಾರ್ಟೆಂಟ್ ವಿಚಾರ. ಗೃಹ ಕಾರ್ಮಿಕರಿಗೆ ಕೆಲಸದ ಅವಧಿಯನ್ನ ಫಿಕ್ಸ್ ಮಾಡಲಾಗ್ತಿದೆ. ಅವರ ವರ್ಕಿಂಗ್ ಅವರ್ಸ್ ಒಂದು ವಾರಕ್ಕೆ 48 ಗಂಟೆ ಮೀರೋ ಹಾಗಿಲ್ಲ ಅಂತ. ಜೊತೆಗೆ ವಾರದಲ್ಲಿ 1 ದಿನ ರಜೆ ಕೊಡಬೇಕು, ಅಥವಾ ಅರ್ಧರ್ಧ ದಿನ 2 ಸಲ ರಜೆ ಕೊಡಬಹುದು. ಇನ್ನು ಕೊನೆಯದಾಗಿ, ಈ ಮಸೂದೆ ಕರ್ನಾಟಕದಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ರಾಷ್ಟ್ರಗಳಿಗೆ ಹೋಗಿ ಕೆಲಸ ಮಾಡ್ತಿರೋರಿಗೆ ಅನ್ವಯ ಆಗಲ್ಲ. ಕನ್ನಡದವರೇ ಆದರೂ ಕೂಡ ಬೇರೆ ರಾಜ್ಯಗಳಲ್ಲಿ ಇವರು ಕರ್ನಾಟಕ ಸರ್ಕಾರ ಜಾರಿ ಮಾಡಕ್ ಬರಲ್ವಲ್ಲ, ಹಾಗಾಗಿ. ಆದ್ರೆ ಕರ್ನಾಟಕದಲ್ಲಿ ಹೊರಗಿನಿಂದ ಬಂದು ಕೆಲಸ ಮಾಡ್ತಿರೋರಿಗೂ ಕೂಡ ಇದರ ಬೆನಿಫಿಟ್ಸ್ ಸಿಗುತ್ತೆ. ಹಾಗಿದ್ರೆ ಈ ಮಸೂದೆ ಕಾಯ್ದೆಯಾಗಿ ಜಾರಿ ಆಗೋದು ಯಾವಾಗ ಕೇಳಿದ್ರೆ, ಸದ್ಯ ಈ ಮಸೂದೆ ಬಗ್ಗೆ ಸರ್ಕಾರ ಜನರ ಫೀಡ್ಬ್ಯಾಕ್ ಕೇಳಿದೆ. ಅಕ್ಟೋಬರ್ 15ರಿಂದ ನವೆಂಬರ್ 15ರವರೆಗೆ ಮಸೂದೆ ಕನ್ಸಲ್ಟೇಷನ್ ಪೀರಿಯಡ್ ನಲ್ಲಿರುತ್ತೆ. ಈ ಅವಧಿಯಲ್ಲಿ ಗೃಹ ಕಾರ್ಮಿಕರು, ಕೆಲಸ ಕೊಡೋರು ಸರ್ಕಾರಕ್ಕೆ ಫೀಡ್ಬ್ಯಾಕ್ ಕೊಡಬಹುದು.
ಏನಾದರೂ ಆಕ್ಷೇಪಣೆ ಸಲಹೆ ಕೊಡೋದಿದ್ರೆ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಗಳಿಗೆ ಕೊಡಬಹುದು. ಬೆಂಗಳೂರಿನ ವಿಕಾಸಸೌಧದಲ್ಲಿ ಇವರ ಕಚೇರಿ ಇದೆ. ಇವರು ಅನ್ಕೊಂಡಿದ್ದಾರೆ ಈಗ ತಲೆ ಕೆಡಿಸ್ಕೊಂಡು ಎಲ್ಲ ವಿಕಾಸಸೌಧಕ್ಕೆ ಹೋಗಿ ಲೆಟರ್ ಕೊಡ್ತಾರೆ ಅಂತ. ಆನ್ಲೈನ್ ವ್ಯವಸ್ಥೆ ಮಾಡಿದ್ರೆ ತುಂಬಾ ಜನ ಇದಕ್ಕೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು, ಅನುಕೂಲ ಆಗ್ತಾ ಇತ್ತು. ಆ ರೀತಿ ಏನು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸ್ನೇಹಿತರೆ, ಜನರಿಂದ ಬಂದ ಫೀಡ್ಬ್ಯಾಕ್ ಪ್ರಕಾರ ಮಸೂದೆಯಲ್ಲಿ ಬದಲಾವಣೆ ಮಾಡಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ವಿಕಾಸಸೌಧಕ್ಕೆ ಹೋಗಿ ಈಗ ಫೀಡ್ಬ್ಯಾಕ್ ಕೊಡೋದು? ಮನೆ ಕೆಲಸ ಮಾಡುವಂಥವ್ರು, ಈ ಗೃಹ ಕಾರ್ಮಿಕರು, ಅವ್ರು ಹೋಗಿ ಕೊಡ್ತಾರೆ ವಿಕಾಸಸೌಧಕ್ಕೆ? ಏನು ಲೆಕ್ಕಾಚಾರ ಅಂತ ನೋಡಬೇಕು. ಸೊ ಸದ್ಯಕ್ಕೆ ಫೀಡ್ಬ್ಯಾಕಿಗೆ ಅಂತ ಹೇಳಿ ಈಗ ಅವಧಿ ಕೊಟ್ಟಿದ್ದಾರೆ. ಆ ಫೀಡ್ಬ್ಯಾಕ್ ಎಲ್ಲ ಬಂದಮೇಲೆ ಸರ್ಕಾರ ಫೈನಲ್ ಮಾಡಿ ಅದನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಅಲ್ಲಿ ಪಾಸ್ ಆದಮೇಲೆ ರಾಷ್ಟ್ರಪತಿ ಅಂಕಿತ ಬಿದ್ಮೇಲೆ ಕಾನೂನಾಗಿ ಜಾರಿಗೆ ಬರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ ಬಗ್ಗೆ ನಿಮಗೆ ಯಾವುದಷ್ಟು ಕ್ವಿಕ್ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಸ್ವಲ್ಪ ಮಾಹಿತಿ ಗೊತ್ತಾಗ್ಲಿ ರೀತಿ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮನವಿಯೊಂದಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.